ಸೂರ್ಯ ಯಾಕಪ್ಪ ಬೇಗ ಬರಕ್ಕೆ ಹೇಳಿದ್ದು? ನಾವು ಮಲೇಷ್ಯಾಕ್ಕೆ ಹೋಗೋದನ್ನ ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ದು ಆರತಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈ ವಿಷಯ ಅವಳಿಗೆ ಹೇಗೆ ಗೊತ್ತಾಯ್ತು ಸೂರ್ಯ? ಇದೊಳ್ಳೆ ಬೀಗ್ಲಾಟಕ್ಕೆ ಬಂದಲ್ಲ, ಈಗ ಏನ್ ಮಾಡೋದು ಸೂರ್ಯ? ಏನ್ ಮಾಡೋದು ಅಂದ್ರೆ ನೀವೇನಾದ್ರೂ ಕನ್ವಿನ್ಸ್ ಮಾಡಿ ಮಲೇಷ್ಯಾಕ್ಕೆ ಹೋಗೋದು ಬೇಡ ಅಂತ ಹೇಳ್ಬೇಕು. ಆದ್ರೆ ನಾನು ಮತ್ತೆ ಸುಳ್ಳು ಹೇಳ್ಬೇಕಾ? ಈಗಾಗಲೇ ಸಾಕಷ್ಟು ಸುಳ್ಳು ಹೇಳಿ ನನ್ಗೆ ಸಾಕಾಗೋಗಿದೆ. ಸುಳ್ಳು ಹೇಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೂರ್ಯ ನನಗೆ. ವಿಧಿ ಇಲ್ಲ ಶೋಭಮ್ಮ. ಆದಿತ್ಯ ಮಲೇಷ್ಯಾದಲ್ಲಿದೆ ಅಂತ ನೀವೇ ತಾನೇ ಸುಳ್ಳು ಹೇಳಿದ್ದು. ಈಗ ನೀವೇನಾದ್ರೂ ಸುಳ್ಳು ಹೇಳಿ ಮಲೇಷ್ಯಾಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು. ಅವ್ರಿಗೇನಾದ್ರು ನಿಜ ಗೊತ್ತಾದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾರೆ. ಅವರಿಲ್ಲ ಅಂದ್ರೆ ನಾನು ಇರಲ್ಲ. ಸರಿ, ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಎಲ್ಲಿದ್ದಾಳೆ ಅವಳು? ಹೊರಗಡೆ. ಅರ್ಪಿತಾ ಅವರೇ, ನಾವೆಲ್ಲ ನೀವು ಪ್ರಸಾದ ಕೊಡ್ತೀರಾ ಅಂತ ವೇಟ್ ಮಾಡ್ತಾ ಇದ್ದೀವಿ. ಬಂದೆ. ನಾನು ಮೊದಲು ಈ ಮನೆಯಿಂದ ತೊಲಗಬೇಕು, ಇಲ್ಲ ಅಂದ್ರೆ ನಂಗೆ ನೆಮ್ಮದಿ ಇರಲ್ಲ. ನಾನು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ನಾನು ಈ ಮನೆ ಬಿಟ್ಟು ಹೋಗೋದಕ್ಕೂ ಮುಂಚೆ ಆ ಸಾಕ್ಷಿ ರಂಜಿತ್ ಇಬ್ಬರನ್ನು ಬೇರೆ ಬೇರೆ ಮಾಡಲೇಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾನು ಈ ಮನೇಲಿ ಪಟ್ಟಿದ್ದ ಕಷ್ಟಕ್ಕೆ ಫಲನೇ ಇರಲ್ಲ. ಅದಕ್ಕೂ ಮುಂಚೆ ಈ ಹೊಸ ಗೂಬೆಗೇನಾದ್ರು ಒಂದು ಗತಿ ಕಾಣಿಸ್ಬೇಕು. ಇಲ್ಲದೆ ಹೋದ್ರೆ ನನಗೆ ಉಳ್ಗಾಲ ಇರಲ್ಲ. ಅಯ್ಯೋ ದೇವ್ರೆ, ಈಗ ಪ್ರಸಾದಕ್ಕೆ ಏನ್ ಮಾಡ್ಲಿ? ಪ್ರಸಾದ ಏನೋ ಸರಿ, ಕುಂಕುಮ ತಗೋಮ್ಮ ಪ್ರಸಾದ. ಏನು ಅವರಷ್ಟು ದೊಡ್ಡ ಕವರಲ್ಲಿ ಪ್ರಸಾದ ಕೊಟ್ಟರು, ನೀವು ನೋಡಿದ್ರೆ ಇಷ್ಟೇ ಎಷ್ಟು ಕೊಡ್ತಾ ಇದ್ದೀರಲ್ಲ? ಅದು ಇನ್ನೂ ಇದೆ, ತಗೊಂಬರ್ಲಾ? ಬೇಡ ಬೇಡ ಬೇಡ, ಪರವಾಗಿಲ್ಲ. ಇಷ್ಟೊಂದು ದುಡ್ಡು ಇವ್ರಿಗೆ ಯಾಕೆ? ಆ ಹೆಂಗ್ಸ್ ಯಾಕೆ ಇವ್ರಿಗೆ ಇಷ್ಟೊಂದು ದುಡ್ಡು ತಂದು ಕೊಟ್ಲು? ಆ ಹೆಂಗ್ಸು ನೋಡೋದಕ್ಕೆ ಬೇರೆ ರೌಡಿ ಥರ ಇದ್ಲು. ಅರ್ಪಿತ್ ಅವರು ಈ ಮನೇಲಿ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಿದ್ದಾರೆ. ಫಸ್ಟು ನಾನು ಅದೇನು ಅಂತ ಕಂಡುಹಿಡಿಬೇಕು.
ಆರ್ತಿ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣೆ. ಆದರೆ ನನಗೆ ನಿಂದೇ ಯೋಚನೆ ಆಗಿರೋದು. ನೀನು ಮಲೇಷ್ಯಾಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಹೋಗೋದು ಬೇಡ ಕಣೆ ನೀನು. ಹಾಗಂತ ಸೂರ್ಯವ್ರು ಹೇಳಿದ್ರಾ? ಅವರೇನು ಹೇಳಿಲ್ಲ. ಅವತ್ತು ನೀನೇ ಹೇಳ್ದಿಯಲ್ಲ, ಮಲೇಷ್ಯಾಕ್ಕೆ ಹೋಗ್ತಿದ್ದೀನಿ, ಆದಿ ಅಡ್ರೆಸ್ ಕೊಡಿ ಅಂಥೇಳಿ. ನಾನು ಅವನ ಹತ್ರ ಅಡ್ರೆಸ್ ಕೇಳಿದೆ, ಅವನು ಕೊಡಲ್ಲ ಅಂತ ಹೇಳ್ದೆ ಕಣೆ. ಅವ್ನು ಖಂಡಿತವಾಗ್ಲೂ ಹಾಗೆ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನಿಗೆ ನನ್ನಲ್ಲಿ ತುಂಬ ಪ್ರೀತಿ ಇದೆಮ್ಮ. ಅವ್ನು ಈ ರೀತಿ ಹೇಳಿದ್ದಾನೆ ಅಂದರೆ ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಣೆ. ಅದು ಅವ್ರದ್ದು ಒಂದು ಬ್ರಾಂಚ್ ಇಲ್ಲಿ ಓಪನ್ ಆಗುತ್ತಂತೆ, ಅವರನ್ನು ಇಲ್ಲಿಗೆ ಪೋಸ್ಟ್ ಮಾಡ್ತಾರಂತೆ, ಹಾಗಂತ ಅವ್ನು ಹೇಳ್ದ. ನಿಜವಾಗ್ಲೂ ಅವ್ನು ಹಾಗೆ ಹೇಳಿದ್ನ? ಅವನು ಫೋನ್ ಮಾಡಿ ಹೇಳಿ ನನಗೆ, ಆಗ ನಂಬ್ತೀನಿ ನಾನು. ನನಗೆ ಗೊತ್ತು ಅಮ್ಮ, ಸೂರ್ಯವ್ರ ಈ ವಿಷಯನ ನಿಮ್ಮ ಮೂಲಕ ಹೇಳಿಸ್ತಾ ಇದ್ದಾರೆ ಅಂತ. ಅವ್ರಿಗೆ ನಾನು ಮಲೇಷ್ಯಾ ಹೋಗೋದು ಇಷ್ಟ ಇಲ್ಲ. ನಾನು ಯಾರ ಮಾತು ಕೇಳಲ್ಲ. ನಾನು ಆದಿತ್ಯನ ನೋಡಲೇಬೇಕು. ನಾನು ಮಲೇಷ್ಯಾಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಈ ವಿಷಯದಲ್ಲಿ ಯಾರು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ.